ಎಸ್ಐಟಿ ಅಧಿಕಾರಿಗಳು ಬಂಗ್ಲಗುಡ್ಡ ರಹಸ್ಯದ ಹಿಂದೆ ಬಿದ್ದಿದ್ದಾರೆ. ಈಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹೇಳಿಕೆಯನ್ನ ಆಧರಿಸಿ ಮತ್ತೊಮ್ಮೆ ಬಂಗ್ಲಗುಡ್ಡದಲ್ಲಿ ಉತ್ಖನನ ಶುರು ಮಾಡಿದ್ದಾರೆ. ಹಾಗಾದ್ರೆ ಎಸ್ಐಟಿಗೆ ಏನ್ ಸಿಕ್ತು, ಏನೇನ್ ಆಯ್ತು ನಿನ್ನೆಯ ಡೆವಲಪ್ಮೆಂಟ್ಸ್ ಅನ್ನೋದರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ಎಸ್ಐಟಿ ತನಿಖೆ ದಿನದಿಂದ ದಿನಕ್ಕೆ ಒಂದಷ್ಟು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಬುರುಡೆ ರಹಸ್ಯವನ್ನ ಭೇದಿಸ್ತಾ ಇದ್ದಂತಹ ಎಸ್ಐಟಿ ತನಿಖಾ ತಂಡ ಆ ಒಂದು ವಿಚಾರವಾಗಿ ಇನ್ನೂ ಒಂದು ಅಂತಿಮ ಹಂತಕ್ಕೆ ಬಂದು ತಲುಪಿಲ್ಲ. ಅದರ ನಡುವೆ ಬಂಗ್ಲಾಗುಡ್ಡ ರಹಸ್ಯವನ್ನು ಭೇದಿಸೋದಕ್ಕೆ ಎಸ್ಐಟಿ ತನಿಖಾ ತಂಡ ಮುಂದಾಗಿದೆ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ಬಂಗ್ಲಾಗುಡ್ಡದಲ್ಲಿರುವಂತಹ ರಹಸ್ಯವನ್ನು ಭೇದಿಸುವ ವಿಚಾರ. ಇವತ್ತು ಬೆಳಗ್ಗೆ 11 ಗಂಟೆ ಸುಮಾರಿಗೆ ಎಸ್ಐಟಿ ಕಚೇರಿಯಿಂದ ಹೊರಟಂತಹ ಎಸ್ಐಟಿ ತನಿಖಾ ತಂಡ ತಮ್ಮ ಜೊತೆಯಲ್ಲಿ FSL ತಂಡವನ್ನು, ಸೋಕೋ ಟೀಮನ್ನು, ಪಂಚಾಯತ್ನ ಅಧಿಕಾರಿಗಳನ್ನು, ಜೊತೆಗೆ ವೈದ್ಯಕೀಯ ತಂಡ, ಇದರ ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಕೂಡ ಕರೆದುಕೊಂಡು ಬಂಗ್ಲಾಗುಡ್ಡದತ್ತ ಹೊರಡುತ್ತೆ. 11:30 ಸುಮಾರಿಗೆ ಎಲ್ಲರೂ ಇಲ್ಲಿಗೆ ಬಂಗ್ಲಾಗುಡ್ಡಕ್ಕೆ ಆಗಮಿಸ್ತಾರೆ. ಬಂಗ್ಲಾಗುಡ್ಡಕ್ಕೆ ಆಗಮಿಸ್ತಾ ಇದ್ದಂತೆ ಒಂದು ಸುತ್ತಿನ ಮೀಟಿಂಗನ್ನು ಮಾಡಿ ಈ ಒಂದು ಬಂಗ್ಲಾಗುಡ್ಡ ಪ್ರವೇಶವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಪ್ರಮುಖವಾಗಿ ಇಲ್ಲಿ ಒಂದು ಪರಿಶೀಲನೆಯನ್ನು ಮಾಡಬೇಕಾಗಿತ್ತು, ಒಂದು ತಲಾಶನ್ನು ನಡೆಸಬೇಕಾಗಿತ್ತು. ಹಾಗಾಗಿ ಆ ಒಂದು ಕಾರ್ಯವನ್ನು ಮಾಡೋದಕ್ಕೆ ಇವತ್ತು ಎಸ್ಐಟಿ ತನಿಖಾ ತಂಡ ಇಲ್ಲಿಗೆ ಬಂದಿತ್ತು. ವಿಠಲ್ ಗೌಡ ಕೊಟ್ಟಂಥ ಒಂದು ಹೇಳಿಕೆ ಆಗಿರ್ಬೋದು, ಅಥವಾ ಮಹೇಶ್ ಶೆಟ್ಟಿ ತಿಮ್ಮರಡಿ ಅವರ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವಂಥ ರಾಶಿ ಮೂಲಗಳ ವಿಡಿಯೋಗೆ ಸಂಬಂಧಪಟ್ಟಂತೆ ಇವತ್ತು ತಲಾಶನ್ನು ನಡೆಸಿಲ್ಲ. ಅದರ ಬದಲಾಗಿ ಚಿನ್ನಯ್ಯ ಕೊಟ್ಟಿದ್ದಂಥ ಹೇಳಿಕೆಯನ್ನು ಆಧರಿಸಿ ಒಂದಷ್ಟು ತನಿಖೆಯನ್ನು ನಡೆಸಿದ್ದಂತಹ ಎಸ್ಐಟಿ ತನಿಖಾ ತಂಡ ಬಂಗ್ಲಾಗುಡ್ಡದಲ್ಲೂ ಕೂಡ ಪರಿಶೀಲನೆಯನ್ನು ಮಾಡೋದಕ್ಕೆ ಮುಂದಾಗಿರೋದು ಸತ್ಯ ಅನ್ನೋದು ಆ ನಂತರದ ಬೆಳವಣಿಗೆಯಲ್ಲಿ ಗೊತ್ತಾಗಿದೆ. ಪ್ರಮುಖವಾಗಿ ಇವತ್ತು ಬೆಳಗ್ಗೆ 11:30 ಸುಮಾರಿಗೆ ಬಂದಂಥ ಎಸ್ಐಟಿ ತನಿಖಾ ತಂಡ ನೇರವಾಗಿ ಬಂಗ್ಲಾಗುಡ್ಡ ಒಳ ಪ್ರವೇಶವನ್ನು ಮಾಡುತ್ತೆ. ಆರಂಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂಗ್ಲಾಗುಡ್ಡ ಮೀಸಲು ಅರಣ್ಯ ಪ್ರದೇಶದ ಒಳಗಡೆ ಪ್ರವೇಶವನ್ನು ಮಾಡ್ತಾರೆ. ಅವರನ್ನು ಫಾಲೋ ಮಾಡಿಕೊಂಡು ಎಸ್ಐಟಿ ತನಿಖಾ ತಂಡ ಪಾಸ್ ಆಗುತ್ತೆ. ಪ್ರಮುಖವಾಗಿ ಇವತ್ತು ಎಸ್ಐಟಿ ತನಿಖಾ ತಂಡದ ಇಬ್ಬರು SP-ಗಳಾಗಿರುವಂಥ ಜಿತೇಂದ್ರ ದಯಾಮ ಅವರು ಹಾಗೆ ಸೈಮನ್ ಅವರು ಇಬ್ಬರು ಕೂಡ ತಮ್ಮ ತಂಡದ ಜೊತೆ ಇದೇ ಮಾರ್ಗವಾಗಿ ಬಂಗ್ಲಾಗುಡ್ಡ ಮೀಸಲು ಅರಣ್ಯ ಪ್ರದೇಶವನ್ನು ತಲುಪ್ತಾರೆ. ಒಳಗಡೆ ಹೋಗ್ತಾ ಇದ್ದಂತೆ ಅಲ್ಲಿ ಪ್ರತ್ಯೇಕವಾಗಿ 3 ತಂಡಗಳನ್ನು ರಚನೆ ಮಾಡಿಕೊಂಡು ಆ 3 ತಂಡಗಳಲ್ಲಿ ಒಬ್ಬರ ನೇತೃತ್ವದಲ್ಲಿ FSL ತಂಡ, ವೈದ್ಯಕೀಯ ತಂಡ, ಅರಣ್ಯ ಇಲಾಖೆಯ ತಂಡ, ಜೊತೆಗೆ ಸ್ಥಳೀಯ ಪೊಲೀಸರು ಹಾಗೆ ಪ್ರಮುಖವಾಗಿ ವೈದ್ಯಾಧಿಕಾರಿಗಳ ತಂಡವನ್ನು ಕೂಡ ಇರಿಸಿಕೊಂಡು ಪ್ರತ್ಯೇಕವಾಗಿ ಹುಡುಕಾಟವನ್ನು ನಡೆಸೋದಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಬಂಗ್ಲಾಗುಡ್ಡದ 3 ಭಾಗದಲ್ಲೂ ಕೂಡ ತಲಾಶನ್ನು ನಡೆಸಿಕೊಂಡು ಬರ್ತಾ ಇದ್ದಂತಹ ತನಿಖಾ ತಂಡಕ್ಕೆ ಒಂದಷ್ಟು ಕುರುಹುಗಳು ಪತ್ತೆ ಆಗುತ್ತೆ. ಈ 3 ಪ್ರತ್ಯೇಕ ತಂಡಗಳ ಪೈಕಿ ಒಂದು ಪ್ರತ್ಯೇಕ ತಂಡಕ್ಕೆ ಮಾತ್ರ ಒಂದಷ್ಟು ಮೂಳೆಗಳ ಅವಶೇಷಗಳು ಪತ್ತೆ ಆಗುತ್ತೆ. ಆ ಒಂದು ಜಾಗವನ್ನು ಗುರುತಿಸುವ ಕೆಲಸಕ್ಕೆ ಮಧ್ಯಾಹ್ನದ ಸುಮಾರಿಗೆ ಆಗಮಿಸ್ತಾರೆ. ಜೊತೆಗೆ ಒಂದಾದ ನಂತರ ಮತ್ತೊಂದು ಜಾಗ ಅಂತೇಳಿ ಗುರುತಿಸ್ತಾ ಹೋದಂಗೆ ಪ್ರಮುಖವಾಗಿ 9 ಜಾಗಗಳಲ್ಲಿ ಸಿಕ್ಕಂಥ ಮೂಳೆಗಳ ಅವಶೇಷಗಳ ಹಿನ್ನೆಲೆಯಲ್ಲಿ ಆ 9 ಜಾಗವನ್ನು ಕೂಡ ಗುರುತು ಮಾಡಿಕೊಂಡು ಆ ನಂತರ ಅಲ್ಲಿ ಒಂದಷ್ಟು ಪ್ರಕ್ರಿಯೆಗಳನ್ನು ಮಾಡೋದಕ್ಕೆ ಎಸ್ಐಟಿ ತನಿಖಾ ತಂಡ ಮುಂದಾಗುತ್ತೆ. ಆ ಮೂಳೆಗಳು ಸಿಕ್ಕಂಥ ಜಾಗದಲ್ಲಿ ಅದನ್ನು ಸಂಗ್ರಹಿಸುವ ಕೆಲಸವನ್ನು ಮಾಡ್ತಾರೆ ಸೋಕೋ ಟೀಮ್ನ ಸಹಾಯದೊಂದಿಗೆ. ಜೊತೆಗೆ ಅಲ್ಲಿದ್ದಂಥ ಮಣ್ಣನ್ನು ಕೂಡ ಒಂದಷ್ಟು ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಮಣ್ಣಿನ ಮಾದರಿನ ಕೂಡ ತೆಗೆದುಕೊಳ್ತಾರೆ. ಆ ಮೂಳೆ ಅದೇ ಮಣ್ಣಿನಲ್ಲಿ ಇದ್ದಿದ್ದ ಅಥವಾ ಏನಾದರೂ ಬೇರೆ ಕಡೆ ತಂದು ಹಾಕಿದ್ದ ಅನ್ನೋದನ್ನು ಪತ್ತೆ ಹಚ್ಚುವ ಸಲುವಾಗಿ ಸೋಕೋ ಟೀಮ್ ಮಣ್ಣಿನ ಸ್ಯಾಂಪಲನ್ನು ಕೂಡ ಕಲೆಕ್ಟ್ ಮಾಡುವಂಥ ಕೆಲಸಕ್ಕೆ ಮುಂದಾಗುತ್ತೆ. ಹೀಗೆ ಒಂದೊಂದು ಜಾಗ ಆದಮೇಲೆ ಮತ್ತೊಂದು ಜಾಗಕ್ಕೆ ಎಂಟ್ರಿ ಕೊಡುವಂಥ ಒಂದು ತಂಡ ಸುಮಾರು 9 ಜಾಗಗಳನ್ನು ಗುರುತಿಸುತ್ತೆ. ಆ 9 ಜಾಗಗಳನ್ನು ಗುರುತಿಸಿ ಎಲ್ಲ ಜಾಗದಲ್ಲಿ ಇದ್ದಂಥ ಅವಶೇಷಗಳು ಏನದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಲ್ಯಾಬ್ನಿಂದ ಬಂದ ರಿಪೋರ್ಟನ್ನು ಮತ್ತು ಅಲ್ಲಿರುವಂಥ ದಾಖಲೆಯನ್ನು ಕೂಡ ಟ್ಯಾಲಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇವತ್ತು ನಡೆದಂಥ ಈ ಒಂದು ಶೋಧ ಕಾರ್ಯಾಚರಣೆ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇದು ಇನ್ನೂ ಎಷ್ಟು ಗಂಟೆಗಳ ಕಾಲ ನಡೆಯುತ್ತೋ ಅಥವಾ ಮತ್ತೆ ನಾಳೆ ಅದನ್ನು ಮುಂದುವರಿಸ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ. ಎಸ್ಐಟಿ ಅಧಿಕಾರಿಗಳು ಬಂಗ್ಲಗುಡ್ಡ ರಹಸ್ಯದ ಹಿಂದೆ ಬಿದ್ದಿದ್ದಾರೆ. ಈಗ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹೇಳಿಕೆಯನ್ನ ಆಧರಿಸಿ ಮತ್ತೊಮ್ಮೆ ಬಂಗ್ಲಗುಡ್ಡದಲ್ಲಿ ಉತ್ಖನನ ಶುರು ಮಾಡಿದ್ದಾರೆ. ಹಾಗಾದ್ರೆ ಎಸ್ಐಟಿಗೆ ಏನ್ ಸಿಕ್ತು, ಏನೇನ್ ಆಯ್ತು ನಿನ್ನೆಯ ಡೆವಲಪ್ಮೆಂಟ್ಸ್ ಅನ್ನೋದರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ.
ತನಿಖೆ ದಿನದಿಂದ ದಿನಕ್ಕೆ ಒಂದಷ್ಟು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಬುರ್ಡೆ ರಹಸ್ಯವನ್ನ ಭೇದಿಸ್ತಾ ಇದ್ದಂತಹ SIT ತನಿಖಾ ತಂಡ ಆ ಒಂದು ವಿಚಾರವಾಗಿ ಇನ್ನೂ ಒಂದು ಅಂತಿಮ ಹಂತಕ್ಕೆ ಬಂದು ತಲುಪಿಲ್ಲ. ಅದರ ನಡುವೆ ಬಂಗ್ಲಾಗುಡ್ಡ ರಹಸ್ಯವನ್ನ ಭೇದಿಸೋದಕ್ಕೆ SIT ತನಿಖಾ ತಂಡ ಮುಂದಾಗಿದೆ. ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ಬಂಗ್ಲಾಗುಡ್ಡದಲ್ಲಿರುವಂತಹ ರಹಸ್ಯವನ್ನ ಭೇದಿಸುವ ವಿಚಾರ. ಇವತ್ತು ಬೆಳಗ್ಗೆ 11 ಗಂಟೆ ಸುಮಾರಿಗೆ SIT ಕಚೇರಿಯಿಂದ ಹೊರಟಂತಹ SIT ತನಿಖಾ ತಂಡ ತಮ್ಮ ಜೊತೆಯಲ್ಲಿ FSL ತಂಡವನ್ನು, ಸೋಕೋ ಟೀಮನ್ನು, ಪಂಚಾಯತ್ನ ಅಧಿಕಾರಿಗಳನ್ನು, ಜೊತೆಗೆ ವೈದ್ಯಕೀಯ ತಂಡ, ಇದರ ಜೊತೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಕೂಡ ಕರೆದುಕೊಂಡು ಬಂಗ್ಲಾಗುಡ್ಡದತ್ತ ಹೊರಡುತ್ತೆ. 11:30 ಸುಮಾರಿಗೆ ಎಲ್ಲರೂ ಇಲ್ಲಿಗೆ ಬಂಗ್ಲಾಗುಡ್ಡಕ್ಕೆ ಆಗಮಿಸ್ತಾರೆ. ಬಂಗ್ಲಾಗುಡ್ಡಕ್ಕೆ ಆಗಮಿಸ್ತಾ ಇದ್ದಂತೆ ಒಂದು ಸುತ್ತಿನ ಮೀಟಿಂಗನ್ನು ಮಾಡಿ ಈ ಒಂದು ಬಂಗ್ಲಾಗುಡ್ಡ ಪ್ರವೇಶವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಪ್ರಮುಖವಾಗಿ ಇಲ್ಲಿ ಒಂದು ಪರಿಶೀಲನೆಯನ್ನು ಮಾಡಬೇಕಾಗಿತ್ತು, ಒಂದು ತಲಾಶನ್ನು ನಡೆಸಬೇಕಾಗಿತ್ತು. ಹಾಗಾಗಿ ಆ ಒಂದು ಕಾರ್ಯವನ್ನು ಮಾಡೋದಕ್ಕೆ ಇವತ್ತು SIT ತನಿಖಾ ತಂಡ ಇಲ್ಲಿಗೆ ಬಂದಿತ್ತು. ವಿಠ್ಠಲ್ ಗೌಡ ಕೊಟ್ಟಂಥ ಒಂದು ಹೇಳಿಕೆ ಆಗಿರ್ಬೋದು, ಅಥವಾ ಮಹೇಶ್ ಶೆಟ್ಟಿ ತಿಮ್ಮರಡಿ ಅವರ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವಂಥ ರಾಶಿ ಮೂಲಗಳ ವಿಡಿಯೋಗೆ ಸಂಬಂಧಪಟ್ಟಂತೆ ಇವತ್ತು ತಲಾಶನ್ನು ನಡೆಸಿಲ್ಲ. ಅದರ ಬದಲಾಗಿ ಚಿನ್ನಿಯ ಕೊಟ್ಟಿದ್ದಂಥ ಹೇಳಿಕೆಯನ್ನು ಆಧರಿಸಿ ಒಂದಷ್ಟು ತನಿಖೆಯನ್ನು ನಡೆಸಿದ್ದಂತಹ SIT ತನಿಖಾ ತಂಡ ಬಂಗ್ಲಾಗುಡ್ಡದಲ್ಲೂ ಕೂಡ ಪರಿಶೀಲನೆಯನ್ನು ಮಾಡೋದಕ್ಕೆ ಮುಂದಾಗಿರೋದು ಸತ್ಯ ಅನ್ನೋದು ಆ ನಂತರದ ಬೆಳವಣಿಗೆಯಲ್ಲಿ ಗೊತ್ತಾಗಿದೆ. ಪ್ರಮುಖವಾಗಿ ಇವತ್ತು ಬೆಳಗ್ಗೆ 11:30 ಸುಮಾರಿಗೆ ಬಂದಂಥ SIT ತನಿಖಾ ತಂಡ ನೇರವಾಗಿ ಬಂಗ್ಲಾಗುಡ್ಡ ಒಳ ಪ್ರವೇಶವನ್ನು ಮಾಡುತ್ತೆ. ಆರಂಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂಗ್ಲಾಗುಡ್ಡ ಮೀಸಲು ಅರಣ್ಯ ಪ್ರದೇಶದ ಒಳಗಡೆ ಪ್ರವೇಶವನ್ನು ಮಾಡ್ತಾರೆ. ಅವರನ್ನು ಫಾಲೋ ಮಾಡಿಕೊಂಡು SIT ತನಿಖಾ ತಂಡ ಪಾಸ್ ಆಗುತ್ತೆ. ಪ್ರಮುಖವಾಗಿ ಇವತ್ತು SIT ತನಿಖಾ ತಂಡದ ಇಬ್ಬರು SPಗಳಾಗಿರುವಂಥ ಜಿತೇಂದ್ರ ದಯಾಮ ಅವರು ಹಾಗೆ ಸೈಮನ್ ಅವರು ಇಬ್ಬರು ಕೂಡ ತಮ್ಮ ತಂಡದ ಜೊತೆ ಇದೇ ಮಾರ್ಗವಾಗಿ ಬಂಗ್ಲಾಗುಡ್ಡ ಮೀಸಲು ಅರಣ್ಯ ಪ್ರದೇಶವನ್ನು ತಲುಪ್ತಾರೆ. ಒಳಗಡೆ ಹೋಗ್ತಾ ಇದ್ದಂತೆ ಅಲ್ಲಿ ಪ್ರತ್ಯೇಕವಾಗಿ 3 ತಂಡಗಳನ್ನು ರಚನೆ ಮಾಡಿಕೊಂಡು ಆ 3 ತಂಡಗಳಲ್ಲಿ ಒಬ್ಬರ ನೇತೃತ್ವದಲ್ಲಿ FSL ತಂಡ, ವೈದ್ಯಕೀಯ ತಂಡ, ಅರಣ್ಯ ಇಲಾಖೆಯ ತಂಡ, ಜೊತೆಗೆ ಸ್ಥಳೀಯ ಪೊಲೀಸರು ಹಾಗೆ ಪ್ರಮುಖವಾಗಿ ವೈದ್ಯಾಧಿಕಾರಿಗಳ ತಂಡವನ್ನು ಕೂಡ ಇರಿಸಿಕೊಂಡು ಪ್ರತ್ಯೇಕವಾಗಿ ಹುಡುಕಾಟವನ್ನು ನಡೆಸೋದಕ್ಕೆ ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ಬಂಗ್ಲಾಗುಡ್ಡದ 3 ಭಾಗದಲ್ಲೂ ಕೂಡ ತಲಾಶನ್ನು ನಡೆಸಿಕೊಂಡು ಬರ್ತಾ ಇದ್ದಂತಹ ತನಿಖಾ ತಂಡಕ್ಕೆ ಒಂದಷ್ಟು ಕುರುಹುಗಳು ಪತ್ತೆ ಆಗುತ್ತೆ. ಈ 3 ಪ್ರತ್ಯೇಕ ತಂಡಗಳ ಪೈಕಿ ಒಂದು ಪ್ರತ್ಯೇಕ ತಂಡಕ್ಕೆ ಮಾತ್ರ ಒಂದಷ್ಟು ಮೂಳೆಗಳ ಅವಶೇಷಗಳು ಪತ್ತೆ ಆಗುತ್ತೆ. ಆ ಒಂದು ಜಾಗವನ್ನು ಗುರುತಿಸುವ ಕೆಲಸಕ್ಕೆ ಮಧ್ಯಾಹ್ನದ ಸುಮಾರಿಗೆ ಆಗಮಿಸ್ತಾರೆ. ಜೊತೆಗೆ ಒಂದಾದ ನಂತರ ಮತ್ತೊಂದು ಜಾಗ ಅಂತೇಳಿ ಗುರುತಿಸ್ತಾ ಹೋದಂಗೆ ಪ್ರಮುಖವಾಗಿ 9 ಜಾಗಗಳಲ್ಲಿ ಸಿಕ್ಕಂಥ ಮೂಳೆಗಳ ಅವಶೇಷಗಳ ಹಿನ್ನೆಲೆಯಲ್ಲಿ ಆ 9 ಜಾಗವನ್ನು ಕೂಡ ಗುರುತು ಮಾಡಿಕೊಂಡು ಆ ನಂತರ ಅಲ್ಲಿ ಒಂದಷ್ಟು ಪ್ರಕ್ರಿಯೆಗಳನ್ನು ಮಾಡೋದಕ್ಕೆ SIT ತನಿಖಾ ತಂಡ ಮುಂದಾಗುತ್ತೆ. ಆ ಮೂಳೆಗಳು ಸಿಕ್ಕಂಥ ಜಾಗದಲ್ಲಿ ಅದನ್ನು ಸಂಗ್ರಹಿಸುವ ಕೆಲಸವನ್ನು ಮಾಡ್ತಾರೆ ಸೋಕೋ ಟೀಮ್ನ ಸಹಾಯದೊಂದಿಗೆ. ಜೊತೆಗೆ ಅಲ್ಲಿದ್ದಂಥ ಮಣ್ಣನ್ನು ಕೂಡ ಒಂದಷ್ಟು ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಮಣ್ಣಿನ ಮಾದರಿನ ಕೂಡ ತೆಗೆದುಕೊಳ್ತಾರೆ. ಆ ಮೂಳೆ ಅದೇ ಮಣ್ಣಿನಲ್ಲಿ ಇದ್ದಿದ್ದ ಅಥವಾ ಏನಾದರೂ ಬೇರೆ ಕಡೆ ತಂದು ಹಾಕಿದ್ದ ಅನ್ನೋದನ್ನು ಪತ್ತೆ ಹಚ್ಚುವ ಸಲುವಾಗಿ ಸೋಕೋ ಟೀಮ್ ಮಣ್ಣಿನ ಸ್ಯಾಂಪಲನ್ನು ಕೂಡ ಕಲೆಕ್ಟ್ ಮಾಡುವಂಥ ಕೆಲಸಕ್ಕೆ ಮುಂದಾಗುತ್ತೆ. ಹೀಗೆ ಒಂದೊಂದು ಜಾಗ ಆದಮೇಲೆ ಮತ್ತೊಂದು ಜಾಗಕ್ಕೆ ಎಂಟ್ರಿ ಕೊಡುವಂಥ ಒಂದು ತಂಡ ಸುಮಾರು 9 ಜಾಗಗಳನ್ನು ಗುರುತಿಸುತ್ತೆ. ಆ 9 ಜಾಗಗಳನ್ನು ಗುರುತಿಸಿ ಎಲ್ಲ ಜಾಗದಲ್ಲಿ ಇದ್ದಂಥ ಅವಶೇಷಗಳು ಏನದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಲ್ಯಾಬ್ನಿಂದ ಬಂದ ರಿಪೋರ್ಟನ್ನು ಮತ್ತು ಅಲ್ಲಿರುವಂಥ ದಾಖಲೆಯನ್ನು ಕೂಡ ಟ್ಯಾಲಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇವತ್ತು ನಡೆದಂಥ ಈ ಒಂದು ಶೋಧ ಕಾರ್ಯಾಚರಣೆ ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇದು ಇನ್ನೂ ಎಷ್ಟು ಗಂಟೆಗಳ ಕಾಲ ನಡೆಯುತ್ತೋ ಅಥವಾ ಮತ್ತೆ ನಾಳೆ ಅದನ್ನು ಮುಂದುವರಿಸ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ.